ಹಲೋ ಆಸ್ಪಿರೆಂಟ್ಸ್, ಇವತ್ತಿನ 1 ಮಿನಿಟ್ 1 PYQ ನೋಡೋಣ. ಕ್ರೂಡ್ ಆಯಿಲ್ ಪ್ರೈಸ್ 10% ಹೈಕ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನಿಷಿಯಲಿ 90 ರುಪೀಸ್ ಇರೋದು ಹೈಕ್ ಆಗ್ತಿದೆ ಅಂತ. ನಾವೇನ್ ಮಾಡೋಣ, ಪ್ರೈಸ್ ಅನ್ನ ಇನಿಷಿಯಲ್ 10 ಅಂತ ತಗೊಳ್ಳೋಣ. 10% ಹೈಕ್ ಅಂತ ಹೇಳಿದ್ರೆ ಏನಾಗ್ತಾ ಇದೆ, 11 ಆಗುತ್ತೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ, ಅವರು 2200 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇವರು ಎಷ್ಟು ಟ್ರಾವೆಲ್ ಅನ್ನ ರೆಡ್ಯೂಸ್ ಮಾಡಿದ್ರೆ ಎಕ್ಸ್ಪೆಂಡಿಚರ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಕನ್ಸಂಪ್ಷನ್ ಏನಾಗುತ್ತೆ, ಇವಾಗ ಕಡಿಮೆ ಆಗುತ್ತೆ. ಕಡಿಮೆ ಅಂದ್ರೆ ಏನಾಗುತ್ತೆ, 11 ಇರೋದು 10 ಆಗುತ್ತೆ. ಈ ರೇಷಿಯೋ ಏನಾಗುತ್ತೆ, ಉಲ್ಟಾ ಆಗುತ್ತೆ. ಸೊ ದಟ್ ಎಕ್ಸ್ಪೆಂಡಿಚರ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ರಿಮೈನ್ಸ್ ಕಾನ್ಸ್ಟೆಂಟ್ 11 ಅಂತ. ಇವಾಗ ಡಿಸ್ಟೆನ್ಸ್ ಕನ್ಸಂಪ್ಷನ್ ಗೆ ಈಕ್ವಲ್ ಆಗಿರುತ್ತೆ, ಯಾಕೆ ಡಿಸ್ಟೆನ್ಸ್ ಕೂಡ ಮುಂಚೆ ಇರೋದು ಕಡಿಮೆ ಆಗ್ತಾ ಇದೆ. ಸೊ 11 ಅಂತ ಹೇಳಿದ್ರೆ 2200 ಅವ್ರ ಮುಂಚೆ ಟ್ರಾವೆಲ್ ಮಾಡ್ತಾ ಇರೋದು. ಹಾಗಾದ್ರೆ 10 ಅಂದ್ರೆ ಎಷ್ಟು ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ 10 ಇಂಟು 2200 ಬೈ 11 ಆಗುತ್ತೆ. 11 1s 11 2s 2000 ಕಿಲೋಮೀಟರ್ ಇವಾಗ ಟ್ರಾವೆಲ್ ಮಾಡ್ತಿದ್ದಾರೆ. ಅದ್ರ ಅರ್ಥ 2200 ಇಂದ 2000 ಬಂದಿದ್ದಾರೆ ಅಂದ್ರೆ 200 ಕಿಲೋಮೀಟರ್ ಟ್ರಾವೆಲ್ ನ ಕಡಿಮೆ ಮಾಡಿದ್ದಾರೆ. ಥ್ಯಾಂಕ್ ಯು ಆಲ್.